ಒಂದು ಕಡೆ ಅಶೋಕ್ ಮಾತಾಡ್ತಾರೆ, ಇನ್ನೊಂದು ಕಡೆ ನಮ್ಮ ಕೇಂದ್ರ ಮಂತ್ರಿಗಳಾದಂಥ HD ಕುಮಾರಸ್ವಾಮಿ ಅವರು ಈ ಬಜೆಟ್ ಬಗ್ಗೆ ಮಾತಾಡ್ತಾ ಹೇಳ್ತಾರೆ, ಇದು ತುಷ್ಟೀಕರಣ ಮತ್ತು ತುಚ್ಛೀಕರಣ ಬಜೆಟ್ ಅಂತ ಹೇಳ್ತಾರೆ. ಕೇಂದ್ರದಲ್ಲಿ ಮೋದಿ ಸರ್ಕಾರ ಮಾಡಿರುವಂಥ ಅನಾಹುತಗಳು ಮತ್ತು ಬಜೆಟನ್ನು ನೋಡಿದ್ರೆ ಅದು ಎಷ್ಟು ಹೀನಾಯವಾಗಿ ಈ ಬಡವರನ್ನು, ದುಡಿಯುವ ಜನರನ್ನು ಅದು ಹೊರಗಿಟ್ಟಿದೆ ಅನ್ನೋದು ಗೊತ್ತಿದೆ. ಕೇವಲ 1.5 ಕೋಟಿ ಜನಕ್ಕೆ ತೆರಿಗೆ ವಿನಾಯಿತಿ ಕೊಟ್ಬಿಟ್ಟು ಇಡೀ ದೇಶಕ್ಕೆ ತೆರಿಗೆ ಕೊಟ್ಟಿದ್ದೀವಿ ಅನ್ನೋ ರೀತಿಯಲ್ಲಿ ಬಿಂಬಿಸಿಕೊಳ್ಳುವಂಥ ಮೂರ್ಖತನವನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ. ಪ್ರಧಾನಮಂತ್ರಿಗಳು ನಮಾಮಿ ಗಂಗೆ ಅನ್ನುವಂತಹ ಒಂದು ಯೋಜನೆಗೆ ಕೋಟ್ಯಾಂತರ ರೂಪಾಯಿಯನ್ನು ಖರ್ಚು ಮಾಡಿದ್ದಾರೆ. ಆದರೆ ಗಂಗೆ ಇವತ್ತು ಶುದ್ಧವಾಗಿದ್ದಾಳ? ಮತಾಂಧ ಕಣ್ಣಿಂದ ಇದನ್ನು ನೋಡೋದನ್ನು ಇವರು ಬಿಡಬೇಕು. ಕುವೆಂಪು ಹೇಳುವ ರೀತಿಯಲ್ಲಿ ಇದು ಸರ್ವ ಜನಾಂಗದ ಶಾಂತಿಯ ತೋಟ. ಕರ್ನಾಟಕ ರಾಜ್ಯ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು 2ನೇ ಅವಧಿಗೆ ಮುಖ್ಯಮಂತ್ರಿಗಳಾಗಿ ತಮ್ಮ 16ನೆಯ ದಾಖಲೆಯ ಬಜೆಟನ್ನು ಮಂಡಿಸಲಿದ್ದಾರೆ. ಸದಾ ಸಾಮಾಜಿಕ ನ್ಯಾಯದ ಮತ್ತು ಶೋಷಿತ ಸಮುದಾಯಗಳ ಬಗ್ಗೆ ಕಾಳಜಿ ವಹಿಸುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳ ಈ ದಾಖಲೆಯ ಬಜೆಟನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಅವರನ್ನು ಅಭಿನಂದಿಸುತ್ತದೆ. ವಿಶೇಷವಾಗಿ 25 ಮತ್ತು 26ರಲ್ಲಿ ಮಂಡಿಸಿರುವ ಈ ಒಂದು ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳು ಹಲವಾರು ಹೊಸ ರೀತಿಯ ಆಲೋಚನೆ ಮತ್ತು ಯೋಜನೆಗಳನ್ನು ಮಾಡಿರುವುದನ್ನು ನಾವು ಈ ಸಂದರ್ಭದಲ್ಲಿ ಅವರನ್ನ ಅಭಿನಂದಿಸಲೇಬೇಕಾಗತ್ತೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮುಖ್ಯಮಂತ್ರಿಗಳಿಗೆ ಏನೆಲ್ಲ ಪ್ರಸ್ತಾವನೆಗಳನ್ನು ಇಟ್ಟಿತ್ತು, ಅದರಲ್ಲಿ ಬಹುಪಾಲು ಯೋಜನೆಗಳನ್ನು ಮುಖ್ಯಮಂತ್ರಿಗಳು ಒಪ್ಪಿ ಅದನ್ನು ಅನುಷ್ಠಾನಗೊಳಿಸುವ ರೀತಿಯಲ್ಲಿ ಕ್ರಮ ವಹಿಸಿರೋದನ್ನು ನಾವು ಸ್ವಾಗತಿಸ್ತೇವೆ. ಮೊದಲನೇದಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಮಾಜ ಕಲ್ಯಾಣ ಮಂತ್ರಿಗಳ ಒಂದು ಆಲೋಚನೆಯಿಂದ ಇವತ್ತು ನಾವು ಏನು ಕಳೆದ ಈ 11 ವರ್ಷಗಳಲ್ಲಿ ದಲಿತರ ಸಮಗ್ರ ಸಬಲೀಕರಣಕ್ಕಾಗಿ ಒಂದು SCP ಮತ್ತು TSP ಕಾಯ್ದೆಯನ್ನು ತಂದಿದ್ದು ತಮಗೆಲ್ಲ ಗೊತ್ತಿರುವಂಥದ್ದು. ಈ 11 ವರ್ಷಗಳಲ್ಲಿ ಸರ್ಕಾರ ಈ ಸಮುದಾಯಗಳ ಒಂದು ಸಬಲೀಕರಣಕ್ಕೆ ಬಳಸಿರುವಂತಹ ಈ ಹಣ ಹೇಗೆ ಖರ್ಚಾಗಿದೆ, ಈ ಒಂದು ಅನುದಾನವನ್ನು ಬಳಸಿಕೊಂಡಂಥ ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ಕುಟುಂಬಗಳು ಅವು ಯಾವ ರೀತಿ ಬಡತನ ರೇಖೆಯಿಂದ ಹೊರಬಂದಿದ್ದಾವೆ ಅನ್ನುವಂಥದ್ರ ಬಗ್ಗೆ ಒಂದು ಸಮಗ್ರ ಮೌಲ್ಯಮಾಪನ ಆಗಬೇಕು ಅನ್ನುವಂತಹ ಒಂದು ವಿಚಾರವನ್ನು ನಾವು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ವಿ. ಆ ಮೌಲ್ಯಮಾಪನವನ್ನು ಮಾಡುವ ಒಂದು ತೀರ್ಮಾನವನ್ನು ಈಗಾಗಲೇ ಮುಖ್ಯಮಂತ್ರಿಗಳು ತಮ್ಮ ಬಜೆಟ್ ಭಾಷಣದಲ್ಲಿ ಪ್ರಸ್ತಾವಿಸಿದ್ದಾರೆ. ಹಾಗೆಯೇ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಸಮುದಾಯಗಳ ಸಮಗ್ರ ಅವರ ಒಂದು ಅಭಿವೃದ್ಧಿ ಬಗ್ಗೆ ಒಂದು ಸರ್ಕಾರ 2 ದಿನಗಳ ಒಂದು ವಿಶೇಷ ಅಧಿವೇಶನವನ್ನು ಮಾಡಬೇಕು ಅನ್ನುವಂತಹ ಒಂದು ತೀರ್ಮಾನವನ್ನು ನಾವು ಮುಖ್ಯಮಂತ್ರಿಗಳಿಗೆ ನಾವು ಕೇಳಿಕೊಂಡಾಗ ಈಗಾಗಲೇ ಅದರ ಬಗ್ಗೆ ಅವರು ಬಜೆಟಿನ ಪ್ರಸ್ತಾವನೆಯಲ್ಲಿ ಈಗ ವಿಶೇಷ ಅಧಿವೇಶನ ಕರೆಯೋದಕ್ಕೆ ತಮ್ಮ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೇ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಏನು ಶಿಕ್ಷಣಕ್ಕೆ ಒತ್ತನ್ನು ಕೊಟ್ಟಿದ್ದಾರೆ ಅದರ ಪ್ರಕಾರ ವಿಶೇಷವಾಗಿ ಸಮಾಜ ಕಲ್ಯಾಣ ಇಲಾಖೆಯ ವ್ಯಾಪ್ತಿಗೆ ಬರುವಂತಹ ವಿದ್ಯಾರ್ಥಿ ನಿಲಯಗಳಲ್ಲಿ ಏನು ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಗುಣಮಟ್ಟದ ಆಹಾರವನ್ನು ಪೂರೈಸಬೇಕು ಮತ್ತು ಅದರ ಜೊತೆಗೆ ವಿಶೇಷವಾಗಿ ಸಮಾಜ ಕಲ್ಯಾಣ ಇಲಾಖೆಗೆ ಹೆಚ್ಚಿನ ಅನುದಾನವನ್ನು ಕೊಡಬೇಕು ಅಂತೇಳಿ ನಾವು ಮುಖ್ಯಮಂತ್ರಿಗಳ ಗಮನಕ್ಕೆ ನಾವು ತರೋದಕ್ಕೆ ಬಯಸ್ತೇವೆ. ಯಾಕಂತೇಳಿದ್ರೆ ಈಗ ಕೊಟ್ಟಿರುವಂತಹ ಹಣ ಏನಿದೆಯಲ್ಲ ಸಮಾಜ ಕಲ್ಯಾಣ ಇಲಾಖೆಗೆ, ಒಂದು ಕಡೆ 4,000 ಕೋಟಿ ಕೊಟ್ಟಿದ್ದಾರೆ, ಮತ್ತೊಂದು ಕಡೆ ವಿವಿಧ ನಿಗಮಗಳಿಗೆ, ಪರಿಶಿಷ್ಟ ಜಾತಿ ನಿಗಮಗಳಿಗೆ ಸುಮಾರು 400 ಕೋಟಿಯನ್ನು ಕೊಟ್ಟಿದ್ದಾರೆ. ಸೊ ಹೀಗಾಗಿ ಈ ಪರಿಶಿಷ್ಟ ಜಾತಿ ಸಮುದಾಯಗಳಲ್ಲಿ ಬರುವಂತಹ ಸುಮಾರು
101 ಜಾತಿಗಳಿದ್ದಾವೆ. ಆ 101 ಜಾತಿಗಳಲ್ಲಿ ಕೆಲವು ಜಾತಿಗಳಿಗೆ ಈಗಾಗಲೇ ನಿಗಮಗಳನ್ನು ಮಾಡಿದ್ದಾರೆ. ಹಾಗಾಗಿ ಈ ನಿಗಮಗಳಿಗೆ ಹೆಚ್ಚಿನ ಮೊತ್ತವನ್ನು ಅವರು ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಹೇಳೋಕ್ಕೆ ಬಯಸ್ತೇನೆ. ಯಾಕಂತೇಳಿದ್ರೆ ಈಗ ಕೊಡ್ತಾ ಇರುವಂತಹ ಅನುದಾನಗಳು ಅದು ಯಾವುದಕ್ಕೂ ಕೂಡ ಸಾಲ್ತಾ ಇಲ್ಲ. ಬೇಡಿಕೆಗಳು ಹೆಚ್ಚುತ್ತಾ ಇದ್ದಾವೆ, ಅರ್ಜಿಗಳು ಹೆಚ್ಚುತ್ತಾ ಇದ್ದಾವೆ. ಆದರೆ ಆ ಅವುಗಳನ್ನು ಮೀಟ್ ಮಾಡೋದಕ್ಕೆ ಇವತ್ತು ಸಾಧ್ಯ ಆಗ್ತಾ ಇಲ್ಲ ಅನ್ನೋದನ್ನು ಗಮನಿಸಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತರೋಕ್ಕೆ ಇಚ್ಛೆಪಡ್ತೇನೆ. ಹಾಗೆಯೇ ಈಗಾಗಲೇ ಹಲವಾರು ಯೋಜನೆಗಳಿಗೆ ದುಡ್ಡನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಮಹಿಳೆಯರ ಒಂದು ಸಮಗ್ರ ಸಬಲೀಕರಣಕ್ಕಾಗಿ ಅವರಿಗೆ ಸ್ವಸಹಾಯ ಸಂಘಗಳಿಗೆ ಉತ್ತೇಜನ ಕೊಡುವ ರೀತಿಯಲ್ಲಿ ಅವರಿಗೆ ಅನುದಾನವನ್ನು ಬಿಡುಗಡೆ ಮಾಡುವಂಥದ್ದನ್ನು ತಂದಿದ್ದಾರೆ. ಅದರ ಜೊತೆಗೆ ಪರಿಶಿಷ್ಟ ಜಾತಿ ವರ್ಗಗಳ ಏನು ಗುತ್ತಿಗೆದಾರರಿದ್ದಾರೆ ಅವರಿಗೆ ಗುತ್ತಿಗೆ ಕಾಮಗಾರಿಗಳಲ್ಲಿ ಹಿಂದೆ 1 ಕೋಟಿ ಇದ್ದದ್ದನ್ನು ಈಗ 2 ಕೋಟಿಗೆ ಅದನ್ನು ಅನುದಾನವನ್ನು ಹೆಚ್ಚಳ ಮಾಡಿರುವಂಥದ್ದು. ಮತ್ತು ಸರಕು ಮತ್ತು ಸಂಗ್ರಹಣೆಗಳಲ್ಲಿ ಏನು ಪ್ರೊಕ್ಯೂರ್ಮೆಂಟು ಮತ್ತು ಈ ಒಂದು ಹಿಂದೆ ಇತ್ತಲ್ಲ ಅದರ ಆ ಸರಕು ಮತ್ತು ಸಂಗ್ರಹಣೆಗಳಲ್ಲಿ ಇವತ್ತು ಕಾಯ್ದೆಬದ್ಧವಾಗಿ ಅವರಿಗೆ 1 ಕೋಟಿ ರೂಪಾಯಿವರೆಗೆ ಅವರಿಗೆ ಅನುದಾನವನ್ನು ಬಿಡುಗಡೆ ಮಾಡಿರೋದನ್ನು ನಾವು ಸ್ವಾಗತಿಸಲೇಬೇಕು. ಹೀಗಾಗಿ ಹಲವಾರು ರೀತಿಯಲ್ಲಿ ಈ ಸಮುದಾಯಗಳ ಒಂದು ಸಬಲೀಕರಣಕ್ಕಾಗಿ ಮುಖ್ಯಮಂತ್ರಿಗಳು ಏನು ಒಂದು ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ, ಇದು ಅತ್ಯಂತ ಸ್ವಾಗತಾರ್ಹವಾದದ್ದು. ಅದರ ಜೊತೆಗೇ ಈಗಾಗಲೇ ರಾಜ್ಯದಲ್ಲಿ ಸುಮಾರು 16% ಇರುವಂಥ ನಮ್ಮ ಅಲ್ಪಸಂಖ್ಯಾತ ಸಮುದಾಯಗಳು, ಅದರಲ್ಲಿ ಕ್ರೈಸ್ತರು, ಮುಸಲ್ಮಾನರು, ಬೌದ್ಧರು, ಅನೇಕ ಧಾರ್ಮಿಕ ಸಮುದಾಯಗಳು ಬರ್ತವೆ. ಈ ಒಂದು ಸಂದರ್ಭದಲ್ಲಿ ಆ ಸಮುದಾಯಗಳ ಅಗತ್ಯಕ್ಕೆ ತಕ್ಕಂತೆ ಮುಖ್ಯಮಂತ್ರಿಗಳು ಈಗಾಗಲೇ ಅನುದಾನಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅಂದರೆ ಏನು ಈ ಒಂದು ದೇಶದ ಬಹುತ್ವವನ್ನು ಒಪ್ಪಿಕೊಳ್ಳುವ ಮೂಲಕ ಇಲ್ಲಿನ ಎಲ್ಲ ರೀತಿಯ ಒಂದು ಸ್ವಾತಂತ್ರ್ಯದಲ್ಲಿ ದುಡಿದಿರುವಂತಹ ಈ ಸಮುದಾಯಗಳನ್ನು ಇವತ್ತು ಒಂದು ರೀತಿಯಲ್ಲಿ ಈ ಒಂದು ಕೋಮುವಾದಿಗಳು ಬಿಂಬಿಸುವ ರೀತಿಯನ್ನು ನೋಡಿದ್ರೆ ಇವರು ಎಷ್ಟು ಹೀನಾಯ ಸ್ಥಿತಿಗೆ ಹೋಗಿದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಒಂದು ಕಡೆ ಅಶೋಕ್ ಮಾತಾಡ್ತಾರೆ, ಇನ್ನೊಂದು ಕಡೆ ನಮ್ಮ ಕೇಂದ್ರ ಮಂತ್ರಿಗಳಾದಂಥ HD ಕುಮಾರಸ್ವಾಮಿ ಅವರು ಈ ಬಜೆಟ್ ಬಗ್ಗೆ ಮಾತಾಡ್ತಾ ಹೇಳ್ತಾರೆ, ಇದು ತುಷ್ಟೀಕರಣ ಮತ್ತು ತುಚ್ಛೀಕರಣ ಬಜೆಟ್ ಅಂತ ಹೇಳ್ತಾರೆ. ಈಗ ಯಾವುದೇ ಒಂದು ಸಮುದಾಯದ ಅವರ ಹಿತಾಸಕ್ತಿಗೆ, ಅವರ ಒಟ್ಟು ಸಮಗ್ರ ಬದಲಾವಣೆಗಾಗಿ ಒಂದಷ್ಟು ಯೋಜನೆಗಳನ್ನು ಕೊಡೋದನ್ನು ಹೇಗೆ ತುಷ್ಟೀಕರಣ ಅನ್ನೋಕ್ಕಾಗುತ್ತೆ ಅಥವಾ ಹೇಗೆ ಅದನ್ನು ತುಚ್ಛೀಕರಣ ಅನ್ನೋಕ್ಕಾಗುತ್ತೆ? ಇವತ್ತು ಕೇಂದ್ರದಲ್ಲಿ ಮೋದಿ ಸರ್ಕಾರ ಮಾಡಿರುವಂಥ ಅನಾಹುತಗಳು ಮತ್ತು ಬಜೆಟನ್ನು ನೋಡಿದ್ರೆ ಅದು ಎಷ್ಟು ಹೀನಾಯವಾಗಿ ಈ ಬಡವರನ್ನು, ದುಡಿಯುವ ಜನರನ್ನು ಅದು ಹೊರಗಿಟ್ಟಿದೆ ಅನ್ನೋದು ಗೊತ್ತಿದೆ. ಕೇವಲ 1.5 ಕೋಟಿ ಜನಕ್ಕೆ ತೆರಿಗೆ ವಿನಾಯಿತಿ ಕೊಟ್ಬಿಟ್ಟು ಇಡೀ ದೇಶಕ್ಕೆ ತೆರಿಗೆ ಕೊಟ್ಟಿದ್ದೀವಿ ಅನ್ನೋ ರೀತಿಯಲ್ಲಿ ಬಿಂಬಿಸ್ಕೊಳ್ಳುವಂಥ ಮೂರ್ಖತನವನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ. ರಾಜ್ಯ ಸರ್ಕಾರಗಳಿಗೆ ಕೊಡಬೇಕಾಗಿಂಥ ತೆರಿಗೆಯನ್ನು ಕೊಡಲಾರ್ದಿರ ಆ ತೆರಿಗೆಯನ್ನು ಸಂಪೂರ್ಣವಾಗಿ ಕೇಂದ್ರವೇ ನುಂಗುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ದೇಶದ ಮತ್ತು ರಾಜ್ಯದ ಒಂದು ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ವಿರೋಧ ಪಕ್ಷಗಳು ಅವರು ಮಾತಾಡಬೇಕು. ಅವರು ಯಾವ ರೀತಿಯಲ್ಲಿ ಒಂದು ರಚನಾತ್ಮಕವಾದಂತಹ ರೀತಿಯಲ್ಲಿ ಸರ್ಕಾರಕ್ಕೆ ಬೆಂಬಲವನ್ನು ಕೊಡುವ ಮೂಲಕ ಆ ಕೆಲಸವನ್ನು ಮಾಡೋದನ್ನು ಬಿಟ್ಟು ಇವರು ಉದ್ದೇಶಪೂರ್ವಕವಾಗಿ ರಾಜ್ಯ ಸರ್ಕಾರವನ್ನು ಈಗಳೆಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ತುಂಬ ಖಂಡನೀಯ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಬೌದ್ಧರಿಗೆ, ಕ್ರೈಸ್ತರಿಗೆ ಮತ್ತು ಸಿಖ್ಖರಿಗೆ ಹಾಗೂ ಮುಸ್ಲಿಂ ಸಮುದಾಯಕ್ಕೆ ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಸರ್ವ ಸಮಾನವಾದಂತಹ ಒಂದು ಯೋಜನೆಯನ್ನು ಕೊಟ್ಟಿದ್ದಾರೆ ಮತ್ತು ಅವರೆಲ್ಲರ ಹಿತರಕ್ಷಣೆಯನ್ನು ಕಾಯುವಂಥ ರೀತಿಯಲ್ಲಿ ಇವತ್ತು ತಮ್ಮ ಬಜೆಟನ್ನು ಮಂಡಿಸಿದ್ದಾರೆ. ಇದನ್ನು ಅರಗಿಸಿಕೊಳ್ಳಲಾರದಂತಹ ಈ ಅವಿವೇಕಿಗಳು ಇವತ್ತು ಅದರ ಬಗ್ಗೆ ಅದಕ್ಕೆ ಒಂದು ಧಾರ್ಮಿಕ ಲೇಪನವನ್ನು ಕಟ್ತಾ ಇದ್ದಾರೆ. ಈಗಾಗಲೇ ಪ್ರಧಾನಮಂತ್ರಿಗಳು ನಮಾಮಿ ಗಂಗೆ ಅನ್ನುವಂತಹ ಒಂದು ಯೋಜನೆಗೆ ಕೋಟ್ಯಾಂತರ ರೂಪಾಯಿಯನ್ನು ಖರ್ಚು ಮಾಡಿದ್ದಾರೆ. ಆದರೆ ಗಂಗೆ ಇವತ್ತು ಶುದ್ಧವಾಗಿದ್ದಾಳ? ಗಂಗೆ ಶುದ್ಧೀಕರಣ ಆಗಿದೆಯಾ? ಇವೆಲ್ಲವನ್ನು ಕೂಡ ಯೋಚನೆ ಮಾಡಬೇಕಾಗತ್ತೆ. ಕೇವಲ ವಿರೋಧಕ್ಕಾಗಿ ವಿರೋಧ ಮಾಡೋದನ್ನು ಬಿಟ್ಟು
ಒಂದು ರಚನಾತ್ಮಕವಾಗಿ ವಿರೋಧ ಮಾಡಲಿ. ಈಗ ಆ ಸಮುದಾಯಗಳೇನು ನಮ್ಮ ದೇಶದಲ್ಲಿಲ್ವ, ನಮ್ಮ ಈ ಒಂದು ಸರ್ಕಾರ ಅಥವಾ ನಮ್ಮ ದೇಶವನ್ನು ಕಟ್ಟೋದ್ರಲ್ಲಿ ಅವರ ಪಾಲಿಲ್ವ? ಆಗ ನೋಡೋದಾದರೆ RSSಗಿನ್ನ ಹೆಚ್ಚಾಗಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಬಲಿದಾನ ಮಾಡಿರೋರಲ್ಲಿ ಮುಸ್ಲಿಂ ಸಮುದಾಯದ ಅನೇಕ ಹುತಾತ್ಮರಿದ್ದಾರೆ ಅನ್ನೋದನ್ನು ನಾವು ನೆನಪಲ್ಲಿಟ್ಕೊಳ್ಬೇಕು. ಆ ಹಿನ್ನೆಲೆಯಲ್ಲಿ ಇವರಿಗೆ ನಾವು ಕಿವಿ ಮಾತು ಹೇಳೋದೇನೆಂದರೆ, ಎಲ್ಲದಕ್ಕೂ ಕೂಡ ಕೇವಲ ಧರ್ಮದ ಕಣ್ಣಿಂದ, ಮತಾಂಧ ಕಣ್ಣಿಂದ ಇದನ್ನು ನೋಡೋದನ್ನು ಇವರು ಬಿಡಬೇಕು. ಆ ಸಮುದಾಯಕ್ಕೆ ಕೊಟ್ಟಿರೋದೆಷ್ಟು? 4,500 ಕೋಟಿ ರೂಪಾಯಿಗಳು ಒಟ್ಟು ಬಜೆಟಲ್ಲಿ, ಒಂದು 4 ಲಕ್ಷ ಚಿಲ್ಲರೆ ಬಜೆಟಲ್ಲಿ ಆ ಸಮುದಾಯಗಳಿಗೆ ಕೊಡ್ತಾ ಇರೋದು ಕೇವಲ 1.1% ಅನ್ನುವಂಥ ರೀತಿಯಲ್ಲಿ ಇವತ್ತು ನಾವು ನೋಡಬೇಕಾಗತ್ತೆ. ಆದರೆ ಇಡೀ ಬಜೆಟಲ್ಲಿ ಮುಸಲ್ಮಾನರಿಗೆ ಕೊಟ್ಟುಬಿಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಬಿಂಬಿಸುವಂತಹ ಈ ಒಂದು ಅನಾಗರಿಕ ಜನರು ಅದನ್ನು ಯೋಚನೆ ಮಾಡಿ ಮಾತಾಡಬೇಕಾಗತ್ತೆ. ಯಾಕಂದರೆ ಒಂದು ಸಮುದಾಯವನ್ನು ಇನ್ನೊಂದು ಸಮುದಾಯದ ಮೇಲೆ ಎತ್ತಿ ಕಟ್ಟೋದು ಸುಲಭ, ಆದರೆ ಅದರ ಒಳಗಡೆ ಯಾವ ರೀತಿಯ ಹುನ್ನಾರಗಳಿದೆ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಈ ಬಜೆಟನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸಿರುವಂಥ ಈ ಬಜೆಟು ಅತ್ಯಂತ ಪ್ರಗತಿಪರವಾದಂಥ, ಜನಪರವಾದಂಥ, ದುಡಿಯುವ ಜನರ, ರೈತರ, ಕಾರ್ಮಿಕರ, ಮಹಿಳೆಯರ ಮತ್ತು ದಮನಿತ ಸಮುದಾಯಗಳ ಎಲ್ಲ ಹಿತವನ್ನು ಈ ಒಂದು ಬಜೆಟು ಅದು ಒಳಗೊಂಡಿದೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಬಜೆಟಲ್ಲಿ ಈಗ ಏನು ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಆ ಎಲ್ಲ ಅಂಶಗಳು ಅನುಷ್ಠಾನಗೊಳ್ಳಬೇಕು. ಇವತ್ತು 42,000 ಕೋಟಿ ಪರಿಶಿಷ್ಟ ಜಾತಿಯವರಿಗೆ ಕೊಟ್ಟಿದ್ದೀವಿ ಹೇಳುವಂಥದ್ದು ಸರಿ, ಆದರೆ ಅದು ಎಷ್ಟು ಪ್ರಾಮಾಣಿಕವಾಗಿ ಅನುಷ್ಠಾನಗೊಳ್ಳುತ್ತೆ ಅನ್ನುವಂಥದ್ದು ಮುಖ್ಯ. ಆ ಹಿನ್ನೆಲೆಯಲ್ಲಿ ಒಟ್ಟಾರೆ ದಲಿತ ಚಳವಳಿ ಅಥವಾ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ, ಮುಖ್ಯಮಂತ್ರಿಗಳ ಮತ್ತು ಸಮಾಜ ಕಲ್ಯಾಣ ಮಂತ್ರಿಗಳ ಅವರ ಒಂದು ಕಾಳಜಿ ಮತ್ತು ಈ ಸಮುದಾಯಗಳಿಗೆ ಇರುವಂತಹ ಅವರ ಒಂದು ವಿಶೇಷವಾದಂಥ ಒಲವು, ಇವೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ಇವತ್ತು ಬಜೆಟನ್ನು ನಾವು ಸ್ವಾಗತಿಸ್ತೇವೆ. ಬಜೆಟು ಸಮಗ್ರವಾಗಿ ಎಲ್ಲರನ್ನ ಒಳಗೊಳ್ಳುವ ಮೂಲಕ ಒಂದು ಅತ್ಯುತ್ತಮವಾದಂಥ ಬಜೆಟನ್ನು ಮುಖ್ಯಮಂತ್ರಿಗಳು ಮಂಡಿಸಿದ್ದಾರೆ. ಅದನ್ನು ನಾವೆಲ್ಲರೂ ಸ್ವಾಗತಿಸೋಣ. ಮತ್ತು ಸರ್ವ ಜನರನ್ನು ಕುವೆಂಪು ಹೇಳುವ ರೀತಿಯಲ್ಲಿ ಇದು ಸರ್ವ ಜನಾಂಗದ ಶಾಂತಿಯ ತೋಟ, ಈ ಒಂದು ಆಶಯದ ಮೇಲೆ ಮಂಡಿಸಿರುವಂಥ ಈ ಬಜೆಟನ್ನು ನಾವೆಲ್ಲರೂ ಕೂಡ ಸ್ವಾಗತಿಸೋಣ. ಆ ಮೂಲಕ ಸರ್ವ ಜನರ ಮತ್ತು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಉಳಿವಿಗಾಗಿ ಮುಖ್ಯಮಂತ್ರಿಗಳು ತುಳಿದಿರುವ ಹಾದಿಯಲ್ಲಿ ನಮ್ಮ ಹೆಜ್ಜೆಗಳನ್ನು ನಾವು ಇಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತು ವಿಶೇಷವಾಗಿ ಈ ಬಜೆಟನ್ನು 16ನೇ ದಾಖಲೆಯ ಬಜೆಟನ್ನು ಕೊಟ್ಟಿರುವಂಥ ಮುಖ್ಯಮಂತ್ರಿಗಳಿಗೆ ಮತ್ತು ಆ ಸಚಿವ ಸಂಪುಟದಲ್ಲಿರುವಂಥ ಎಲ್ಲ ಮಂತ್ರಿಗಳಿಗೆ, ವಿಶೇಷವಾಗಿ ಸಮಾಜ ಕಲ್ಯಾಣ ಮಂತ್ರಿಗಳಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಬಜೆಟು ಇದೊಂದು ಕ್ರಾಂತಿಕಾರಕ ಬಜೆಟ್ ಅನ್ನುವ ಮಾತನ್ನು ಹೇಳಿ, ಈಗಾಗಲೇ ತಮಗೆ ಗೊತ್ತಿದೆ ಸನ್ನತಿಯಲ್ಲಿ ಅದು ಪೂರ್ವದಲ್ಲಿ ಅಶೋಕ ಸಾಮ್ರಾಟರ ಒಂದು ಅಲ್ಲಿ ಕುರುಹುಗಳಿದ್ದಾವೆ. ಅದನ್ನು ಇವತ್ತು ಪ್ರಾಧಿಕಾರವನ್ನು ಮಾಡುವ ಮೂಲಕ ಬೌದ್ಧರಿಗೆ ವಿಶೇಷವಾದ ಆದ್ಯತೆಯನ್ನು ಕೊಟ್ಟಿರುವಂಥದ್ದು ಈ ಬಜೆಟಲ್ಲಿ ಎದ್ದು ಕಾಣ್ತಾ ಇದೆ. ಕ್ರೈಸ್ತರಿಗೂ ಕೂಡ ಹೆಚ್ಚಿನ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಇದೆಲ್ಲವನ್ನು ಗಮನದಲ್ಲಿಟ್ಕೊಂಡು ನಾವು ಈ ಬಜೆಟನ್ನು, ಮುಖ್ಯಮಂತ್ರಿಗಳು ಮಂಡಿಸಿರುವ ಈ ಬಜೆಟನ್ನು ಸ್ವಾಗತಿಸೋಣ ಅನ್ನುವಂಥ ಮಾತನ್ನು ಹೇಳಿ ಮತ್ತೊಮ್ಮೆ ನಾನು ಮುಖ್ಯಮಂತ್ರಿಗಳಿಗೆ ಅಭಿನಂದಿಸುತ್ತಾ ಈ ಬಜೆಟನ್ನು ದಲಿತ ಸಂಘರ್ಷ ಸಮಿತಿ ಅತ್ಯಂತ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದೆ. ಜೈ ಭೀಮ್.